ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಮೆನ್ ಹೇರ್ ಕೇರ್ ಬಗ್ಗೆ ಗಮನ ಕೊಡೋಣ. ಇದ್ರ ಬಗ್ಗೆ ಇವತ್ತು ನಾನು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಬಹಳಷ್ಟು ಗಂಡಸರಲ್ಲಿ ತುಂಬ ಬೇಗ ಬಾಲ್ನೆಸ್ ಸ್ಟಾರ್ಟ್ ಆಗ್ತಾ ಇದೆ. ಮತ್ತು ಗ್ರೇ ಹೇರ್ 28-29 ಇಯರ್ಸ್ಗೆಲ್ಲ ಗ್ರೇ ಹೇರ್ ಸ್ಟಾರ್ಟ್ ಆಗ್ತಾ ಇದೆ. ಇದ್ರ ಬಗ್ಗೆ ನಾವು ಯಾವ ಥರ ಕೇರ್ ತೊಗೋಬೋದು ಅನ್ನೋದನ್ನ ನೋಡೋಣ. ಬಾಲ್ನೆಸ್ ಬರೋಕ್ಕೆ ಒಂದು 25ಇಂದನೇ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಡ್ಯೂ ಟು ಪೊಲ್ಯೂಷನ್ ಇರ್ಬೋದು, ಸ್ಟ್ರೆಸ್ ಲೈಫ್ ಇರ್ಬೋದು, ಅಥವಾ ನಾವು ಇವಾಗ ತುಂಬ ಮೆಡಿಕೇಟೆಡ್ ಶಾಂಪೂ ಯಾರು ಯೂಸ್ ಮಾಡ್ತಾ ಇಲ್ಲ. ಇವಾಗೆಲ್ಲ ತುಂಬ ಕೆಮಿಕಲ್ ಯುಕ್ತ ಶಾಂಪೂಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಯಾವುದೋ ಅಡ್ವರ್ಟೈಸ್ಮೆಂಟ್ ನೋಡ್ತೀರಾ, ಎಲ್ಲೋ ನೋಡ್ತೀರಾ, ಇದು ನನಗೂ ಸೂಟಬಲ್ ಆಗುತ್ತೆ ಅಂತ ತೊಗೊಂಡು ಬಂದು ಯೂಸ್ ಮಾಡ್ತೀರಾ. ಯೂಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ತುಂಬ ಡ್ಯಾಂಡ್ರಫ್ ಕೂಡ ಸ್ಟಾರ್ಟ್ ಆಗುತ್ತೆ. ಅದರಿಂದ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ಸ್ಟ್ರೆಸ್ಸಿಂದ ಕೂಡ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದರೆ ಏಜ್ ರಿಲೇಟೆಡ್ ಕೂಡ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಈ ಹೇರ್ ಫಾಲ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಗಮನ ಕೊಡೋಣ. ಇದಕ್ಕಾಗಿ ಮೊದಲು ನಾವು ಏನು ಮಾಡಬೇಕು, ಫಸ್ಟು ಆದಷ್ಟು ನಾವು ಮೆಡಿಕೇಟೆಡ್ ಶಾಂಪೂ ಅಥವಾ ಹರ್ಬಲ್ ಶಾಂಪೂಸ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಅದರಲ್ಲಿ ನಮಗೆ ಮುಖ್ಯವಾಗಿ ನಾವು ಯಾವುದೇ ಶಾಂಪೂ ನಾವು ತೊಗೊಳ್ಬೇಕಾದ್ರೆ ಇದರಲ್ಲಿ ಸಲ್ಫೇಟ್ ಫ್ರೀ ಮತ್ತು ಪ್ಯಾರಾಬೆನ್ ಫ್ರೀ ನಾವು ನೋಡಬೇಕಾಗತ್ತೆ. ಹಾಗೆ ತುಂಬ ಜನ ಏನು ಮಾಡ್ತಾರೆ, ನನಗೆ ಗ್ರೇ ಹೇರ್ ಬಂತು ಅಂತ ಅರ್ಲಿ ಸ್ಟೇಜಲ್ಲೇ ಹೇರ್ ಡೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿರುವಂಥ PPD ಅಂಶ ಏನು ಮಾಡುತ್ತೆ, ನಮ್ಮ ಮುಖದಲ್ಲಿ ಬೇಗ ಪಿಗ್ಮೆಂಟ್ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ನಮ್ಮ ಹಣೆ ಭಾಗದಲ್ಲೆಲ್ಲ ತುಂಬ ಕಪ್ಪು ಅಂದರೆ ಪಿಗ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಬ್ರೌನ್ ಸ್ಪಾಟ್ ಸ್ಟಾರ್ಟ್ ಆಗುತ್ತೆ. ನೀವು ಬೆಳ್ಳಗಿರೋರು ಕೂಡ ತುಂಬ ಕಪ್ಪು ಕಾಣಿಸೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈ PPD ಇರುವಂಥ ಒಂದು ಹರ್ಬಲ್ ಇದನ್ನ ಯೂಸ್ ಮಾಡೋದ್ರಿಂದ, ಹರ್ಬಲ್ ಕಲರ್ಸ್ ಯೂಸ್ ಮಾಡೋದ್ರಿಂದ ಈ PPDಯಿಂದ ನೀವು ಮುಕ್ತರಾಗ್ಬೋದು. ಹಾಗೆ ನಮಗೆ ಹೇರ್ಗೆ ಆಯಿಲಿಂಗ್ ಕೂಡ ತುಂಬ ಮುಖ್ಯ ಆಗುತ್ತೆ. ವಾರಕ್ಕೆ ಒಂದ್ಸಲ ಆದ್ರೂ ನಮ್ಮ ಕೂದಲಿಗೆ ಯಾವುದಾದ್ರೂ ಅಂದರೆ ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ಕೋಕೋನಟ್ ಆಯಿಲ್ ಇರ್ಬೋದು, ಕ್ಯಾಸ್ಟ್ರಲ್ ಆಯಿಲ್ ಇರ್ಬೋದು. ಮುಂಚೆ ಎಲ್ಲ ಅಮ್ಮ ನಮಗೆ ಒಂದು ವಾರಕ್ಕೊಂದ್ಸಲ ಆದರೂ ಎಣ್ಣೆ ಸ್ನಾನ ಮಾಡ್ತಾಯಿದ್ರು. ಬಟ್ ಇವಾಗ ನಾವು ಕೆಲಸದ ಒತ್ತಡದಿಂದ ಮನೆಯಿಂದ ಆಚೆ ಬಂದಿರ್ತೀವಿ. ಅದರಿಂದ ಈ ಒಂದು ಎಣ್ಣೆ ಸ್ನಾನ ಇದೆಲ್ಲ ನಮಗೆ ನಶಿಸ್ತಾ ಹೋಗ್ತಾ ಇದೆ. ಬಟ್ ಇವಾಗ ನಮಗೆ ಯಾವಾಗ ಟೈಮ್ ಸಿಗುತ್ತೆ, ಅಟ್ಲೀಸ್ಟ್ ವಾರಕ್ಕೊಂದ್ಸಲ ಆದರೂ ಸಂಡೇ ನಮಗೆ ಟೈಮ್ ಸಿಕ್ಕಿದಾಗ ತಲೆಗೆ ಸ್ವಲ್ಪ ಆಯಿಲಿಂಗ್ ಮಾಡಬೇಕಾಗತ್ತೆ. ನಿಮಗೆ ತುಂಬ ಸೈನಸೈಟಿಸ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ ಇಟ್ಕೊಳ್ಳಿ. ಇಲ್ಲ ನಂಗೆ ಸೈನಸ್ ಪ್ರಾಬ್ಲಮ್ ಏನೂ ಇಲ್ಲ, ನಂಗೆ ಪ್ರಾಬ್ಲಮ್ ಇಲ್ಲ ಅಂತ ಅನ್ನೋರು ನೈಟೇ ನೀವು ಎಣ್ಣೆನ ಒಂದು ಸ್ವಲ್ಪ ಚೆನ್ನಾಗಿ ಹಚ್ಚಿ, ಚೆನ್ನಾಗಿ ಅದು ಅಬ್ಸರ್ವ್ ಆಗೋವರೆಗೂ ಇಟ್ಕೊಂಡು ಯಾವುದಾದ್ರು ಒಂದು ಹರ್ಬಲ್ ಶಾಂಪೂಲಿ ನೀವು ತಲೆನ ವಾಶ್ ಮಾಡ್ತಾ ಬರಬೇಕಾಗತ್ತೆ. ಈ ಒಂದು ರೊಟೀನ್ನ ನೀವು 25 ಇಯರ್ಸಿಂದನೇ ನೀವು ಸ್ಟಾರ್ಟ್ ಮಾಡ್ತಾ ಬಂದರೆ ಈ ಒಂದು ಗ್ರೇ ಹೇರ್ ಅಥವಾ ಹೇರ್ ಫಾಲ್ನ ನೀವು ಕಂಟ್ರೋಲ್ ಮಾಡ್ಬೋದು. ಮತ್ತು ಹೇರ್ಗೆ ಯಾವಾಗ್ಲೂ ಒಂದು ವಾರಕ್ಕೊಂದ್ಸಲ ಆದ್ರೂ ಒಂದ್ಸಲ ನೀವು ಹೇರ್ಗೆ ಆಯಿಲ್ ಮಾಡಿದ್ರೆ ನೆಕ್ಸ್ಟ್ ಯಾವಾಗಲಾದ್ರೂ ನೀವು ಹೇರ್ ಪ್ಯಾಕ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂದರೆ ಮನೇಲೇ ಇರುವಂಥ ಒಂದು ಮೆಂತ್ಯ, ಮೊಸರು ಇದನ್ನು ನಾವು ನೆನೆಸಿ, ನಮ್ಮ ಜೊತೆಗೆ ಆಲೋವೆರಾ ಕೂಡ ನಮ್ಗೆ ಅವೈಲೇಬಲ್ ಇದೆ. ಅಂದರೆ ನ್ಯಾಚುರಲ್ ಆಗಿ ಆಲೋವೆರಾನ ಕೂಡ ಹಾಕಿ ನಾವು ಗ್ರೈಂಡ್ ಮಾಡಿ ಒಂದು ಪ್ಯಾಕ್ ಥರ ಮಾಡ್ಕೋಬೇಕಾಗತ್ತೆ. ಇದನ್ನು ನಾವು ತಲೆಗೆ ಹಚ್ತಾ ಬಂದು ಒಂದು ಅರ್ಧ ಗಂಟೆ ಬಿಟ್ಟು ನಾವು ಒಂದು ಶಾಂಪೂ ಯೂಸ್ ಮಾಡ್ದೇನೆ ನಾವು ಮಾಮೂಲಿ ಅದರಲ್ಲೇ ನಾವೊಂದು ಕ್ಲೀನಿಂಗ್ ಏಜೆಂಟ್ ಕೂಡ ಇರುತ್ತೆ, ಮತ್ತು ಅದರ ಒಳ್ಳೆ ಶೈನ್ ಕೊಡುತ್ತೆ. ಇದನ್ನು ನೀವು ಮಾಡ್ತಾ ಬಂದಲ್ಲಿ ನಿಮಗೆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ಮತ್ತು ಹೇರ್ ತುಂಬ ಥಿನ್ನಿಂಗ್ ಆಗಿರೋರು ಕೂಡ ಹೇರ್ ಮತ್ತು ನಿಮ್ಮ ನಾರ್ಮಲ್ ಸ್ಟೇಜ್ಗೆ ಬರ್ತಾ ಹೋಗುತ್ತೆ. ಹಾಗೆ ಇವಾಗ ನ್ಯಾಚುರಲ್ ಹೇರ್ ಡೈ ಬಗ್ಗೆ ನೋಡ್ತಾ ಹೋಗೋಣ. ನೀವು ಮನೇಲೇ ನ್ಯಾಚುರಲ್ ಆಗಿ ಒಂದು ಪ್ಯಾಕ್ನ ಮಾಡ್ಕೋಬೋದು. ಹೇಗೆ ಅಂದರೆ ಮೆಹಂದಿ ಪೌಡರು ಒಂದು ಪ್ರಪೋರ್ಷನೇಟ್ ಆಗಿ ತಗೊಳ್ಳೋಣ. ಒಂದು 2 ಸ್ಪೂನು ನೀವು ಮೆಹಂದಿ ಪೌಡರ್ ತೊಗೋಬೇಕಾಗತ್ತೆ. ಅದಕ್ಕೆ 1 ಸ್ಪೂನ್ ಇಂಡಿಗೋ ಪೌಡರ್ ಅಂತ ಸಿಗುತ್ತೆ, ಅದನ್ನು ನೀವು ತೊಗೋಬೇಕಾಗತ್ತೆ. ಅದ್ರ ಜೊತೆಗೆ 1 ಸ್ಪೂನ್ ಆಮ್ಲಾ ಪೌಡರ್, 1 ಸ್ಪೂನ್ ಭೃಂಗರಾಜ ಪೌಡರ್. ಇದಿಷ್ಟನ್ನು ನಾವು ಟೀ ಡಿಕಾಕ್ಷನ್ ಮಾಡಿಕೊಂಡು ಇದನ್ನು ಮೆಹಂದಿನ ನೈಟೇ ಒಂದು ಐರನ್ ಕಡಾಯಲ್ಲಿ ಕಲಸಿಟ್ಟು, ಮತ್ತು ಮಾರ್ನಿಂಗ್ ನೀವು ಬೆಳಗ್ಗೆ ಎದ್ದು ಒಂದು ಮಿಕ್ಸ್ ಕೊಟ್ಟು, ನಿಮಗೆ ಇದ್ರ ಜೊತೆಗೆ ನಿಮಗೆ ಹೇರ್ ಕಂಡೀಷನಿಂಗ್ ಕೂಡ ಬೇಕು ಅಂತಂದರೆ ಒಂದು ಮೊಟ್ಟೆನ ಇದಕ್ಕೆ ಹಾಕ್ಬೋದು. ಇಲ್ಲ ನನಗೆ ಕಂಡೀಷನಿಂಗ್ ಏನು ಬೇಡ, ಓನ್ಲಿ ಹೇರ್ ಕಲರ್ ಇದ್ದರೆ ಸಾಕಂತಂದರೆ ಈ ಮಿಕ್ಸ್ಚರ್ನ ನೀವು ನಿಯಮಿತವಾಗಿ ಒಂದು 15 ದಿನಕ್ಕೊಂದ್ಸಲ ನೀವು ತಲೆಗೆ ಹಚ್ಚಿ ಒಂದು 3 to 4 ಅವರ್ಸ್ ನೀವು ಬಿಟ್ಟು ನೀವು ಸ್ನಾನ ಮಾಡಬೇಕಾಗತ್ತೆ. ಯಾವತ್ತೂ ನೀವು ಶಾಂಪೂ ಏನೂ ಯೂಸ್ ಮಾಡಬಾರ್ದು. ಇದನ್ನು ಬರೀ ಒಂದು ಮೆಹಂದಿನ ನೀವು ಯೂಸ್ ಮಾಡಿಕೊಂಡು, ಮತ್ತು ಇದನ್ನು ಒಂದು 4 ಅವರ್ಸ್ ಆದಮೇಲೆ ಬರೀ ಪ್ಲೇನ್ ವಾಟರ್ ಅಂದರೆ ವಾರ್ಮ್ ವಾಟರಲ್ಲಿ ನೀವು ವಾಶ್ ಮಾಡಿ, ನೆಕ್ಸ್ಟ್ ಡೇ ಅಂದರೆ ನೈಟ್ ಸ್ವಲ್ಪ ಆಯಿಲಿಂಗ್ ಮಾಡಿ, ಬೆಳಗ್ಗೆಗೆ ನೀವು ಶಾಂಪೂಲಿ ನೀವು ಸ್ನಾನ ಮಾಡ್ತಾ 15 ಡೇಸ್, ಎವ್ರಿ 15 ಡೇಸ್ ಈ ಒಂದು ರೊಟೀನ್ನ ನೀವು ಫಾಲೋ ಮಾಡ್ತಾ ಹೋದರೆ ನಿಮ್ಮ ಗ್ರೇ ಹೇರು ಇದೆಲ್ಲ ಕವರ್ ಆಗ್ತಾ ಆಗ್ತಾ ನಿಮಗೆ ಒಂದು ಸ್ವಲ್ಪ ಒಂದು ಬ್ಲೂಯಿಶ್ ಕಲರ್ ಬರುತ್ತೆ. ನೀವು ಇಂಡಿಗೋ ಯೂಸ್ ಮಾಡೋದ್ರಿಂದ ಒಂದು ಬ್ಲೂಯಿಶ್ ಬ್ಲ್ಯಾಕ್ ಕಲರ್ಗೆ ನಿಮ್ಮ ಹೇರ್ ಟರ್ನ್ ಆಗ್ತಾ ಹೋಗುತ್ತೆ. ನೀವು ಇದರಿಂದ ಏನು ಮಾಡ್ಬೋದು,
ಈ ಕೆಮಿಕಲ್ ಯುಕ್ತ ಒಂದು ಹೇರ್ ಡೈ, PPD ಯುಕ್ತ ಹೇರ್ ಡೈಯಿಂದ ನೀವು ಮುಕ್ತರಾಗಿ ನಿಮ್ಮ ಹೇರ್ ಕೂಡ ಇದರಿಂದ ಗ್ಲೋ ಬರುತ್ತೆ, ಮತ್ತೆ ಗ್ರೋ ಆಗುತ್ತೆ, ಮತ್ತೆ ಬಾಲ್ನೆಸ್ ಕೂಡ ನಿಮಗೆ ಬೇಗ ಬರೋದನ್ನ ಇದನ್ನ ಅವಾಯ್ಡ್ ಮಾಡುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.